ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭವ್ಯ ಭುವಿ ಚಾನಲ್. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋನಲ್ಲಿ ನಾವು ರಾಮನವಮಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀನಿ. ನಾವು ಬಂದು ನಮ್ಮನೆ ಅಕ್ಕಪಕ್ಕ ಎಲ್ಲ ಸೇರ್ಕೊಂಡು ನಮ್ಮ ಏರಿಯಾದಲ್ಲಿ ಒಂದು ಪುಟ್ಟ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಹೆಸ್ರುಬೇಳೆ ಪಾನಕ ಮಜ್ಜಿಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡ್ವಿ. ಹೆಸ್ರುಬೇಳೆ ಹೇಗೆ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಫಸ್ಟು ಹೆಸ್ರುಬೇಳೆಗೆ ಕಾಯಿ ತುರ್ಕೊಂಡಿದ್ವಿ, ಕ್ಯಾರೆಟ್ನ ತುರ್ಕೊಂಡಿದ್ವಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸೌತೆಕಾಯಿ ಎಲ್ಲ ಹೆಚ್ಕೊಂಡು ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆಮೇಲೆ ಹೆಸ್ರುಬೇಳೆನ ಒಂದು 3-4 ಅವರ್ಸ್ ನೆನೆಸಿದ್ವಿ. ಆ ನೆನೆಸಿರೋ ಹೆಸ್ರುಬೇಳೆನ ನೀರೆಲ್ಲ ಸೋಸಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ವಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ರುಬ್ಬಿಟ್ಟು ಹಾಕಿದ್ವಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಹಾಕಿದ್ವಿ. ಆಮೇಲೆ ಕೊತ್ತಂಬರಿ ಮತ್ತು ಕೊನೆಯಲ್ಲಿ ಸಾಲ್ಟ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ವಿ. ಕೊನೆಯಲ್ಲಿ ನಿಂಬೆಹಣ್ಣು ಹಾಕಿ ಸಾಲ್ಟ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ನಮ್ಮನೆ ಅಕ್ಕಪಕ್ಕ ಎಲ್ಲ ಸೇರಿಕೊಂಡ್ವಿ. ಎಲ್ಲರೂ ಸೇರಿ ಈ ಪುಟಾಣಿ ಸೇವೆ ಮಾಡಿದ್ವಿ. ತುಂಬ ಖುಷಿ ಆಯಿತು. ಮಕ್ಕಳು ಎಲ್ಲರೂ ಹೆಲ್ಪ್ ಮಾಡಿದ್ರು. ಎಲ್ಲ ತುಂಬ ಖುಷಿಯಿಂದ ಮಾಡಿದ್ವಿ. ಒಂಥರ ಖುಷಿ ಆಗುತ್ತೆ ಅಲ್ವಾ ದೇವ್ರಿಗೆ ಸೇವೆ ಮಾಡೋದು ಅಂದರೆ. ಆ ದೇವ್ರು ನಮ್ಮನ್ನು ಚೂಸ್ ಮಾಡ್ಕೊಂಡು ನಮ್ಮ ಕೈಲಿ ಅದು ಮಾಡಿಸ್ಕೊತಾ ಇದ್ದಾರೆ ಅಂದರೆ ನಮಗಿನ್ನೂ ಪುಣ್ಯ ಅನಿಸುತ್ತೆ. ಒಂಥರ ತುಂಬ ಖುಷಿ. ರಾಮನವಮಿ ಹಬ್ಬ ಅಂದರೆ ಖುಷಿ. ನಾವು 2-3 ವರ್ಷದಿಂದ ಈ ದೇವಸ್ಥಾನಕ್ಕೆ ಬಂದು ಈ ಸೇವೆ ಮಾಡ್ತಾಯಿದ್ದೀವಿ. ಹಂಗೆ ಹೆಸ್ರುಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊನೆಯಲ್ಲಿ ಸಾಲ್ಟ್ ಹಾಕಿ ಆಮೇಲೆ ದೇವರಿಗೆ ನೈವೇದ್ಯಕ್ಕೆ ಅಂತ ಸಪ್ರೇಟ್ ಒಂದು ಬೌಲಿಗೆ ಹಾಕ್ಕೊಂಡ್ವಿ. ದೇವ್ರಿಗೆ ಅಂತ ಸಪ್ರೇಟ್ ನೈವೇದ್ಯ ಆದಮೇಲೆ ಗಂಡಸರೆಲ್ಲ ಪಾನಕ ಮಜ್ಜಿಗೆ ರೆಡಿ ಮಾಡ್ಕೊತಾ ಇದ್ವು. ನಾವೆಲ್ಲ ಹೆಲ್ಪ್ ಮಾಡಿದ್ವಿ. ಪಾನಕಕ್ಕೆಲ್ಲ ಬೆಲ್ಲದ ಪಾನಕ ತೊಗೊಂಡು ಕರ್ಬೂಜ ಹಣ್ಣೆಲ್ಲ ಮಿಕ್ಸ್ ಮಾಡಿದ್ವಿ. ಅವರು ಬಾಯ್ಸ್ ಎಲ್ಲ ಕರ್ಬೂಜ ಹಣ್ಣು ಮಾಡ್ತಾಯಿದ್ರು. ನಾವು ಲೇಡೀಸೆಲ್ಲ ಹೆಸ್ರುಬೇಳೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಮಜ್ಜಿಗೆ ಹೆಸ್ರುಬೇಳೆ ಪಾನಕನ ಫಸ್ಟ್ ನೈವೇದ್ಯಕ್ಕೆ ಇವಾಗ ದೇವ್ರಿಗೆ ಕೊಡ್ತಾಯಿದ್ದೀವಿ. ದೇವ್ರಿಗೆ ಸಪ್ರೇಟ್ ಇಟ್ಬಿಡೋಣ ಅಂತ ದೇವ್ರಿಗೆ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀವಿ. ಇಲ್ಲಿ ಮಕ್ಕಳೆಲ್ಲ ಈಚೆ ಕಡೆ ಆಟಾಡ್ತಾಯಿದ್ರು. ಅವರು ನಾವು ಹೆಲ್ಪ್ ಮಾಡ್ತೀವಿ ಅಮ್ಮ, ಅದು ನಮಗೆ ಕೊಡಿ ಅಂತ ಅಲ್ಲಿಂದ ಅಲ್ಲಿಗೆ ಎಲ್ಲ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಮಾಡ್ತಾಯಿದ್ರು. ಕೊನೆಯಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀವಿ. ಸಾಲ್ಟ್ ಹಾಕ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಟ್ಟು ಮತ್ತು ಮಜ್ಜಿಗೆನೂ ತೊಗೊಂಡು ಬರ್ತಾಯಿದ್ವಿ. ಈಚೆ ಹೊರಗಡೆ ಪೆಂಡಲ್ ಹಾಕಿ ಅಲ್ಲಿ ಪಾನಕ ಮಾಡ್ಕೊಂಡಿದ್ವಿ. ಪಾನಕ ಮಜ್ಜಿಗೆಗೆಲ್ಲ ರೆಡಿ ಮಾಡಿ ನಾನಿವಾಗ ಮಜ್ಜಿಗೆ ತೊಗೊಂಡು ಬರೋಣ ಅಂತ ಹೊರಟು ಮಜ್ಜಿಗೆ ತಂದು ನೈವೇದ್ಯಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ. ತೊಗೊಂಡು ಹೋಗಿ ದೇವರಿಗೆ ದೇವಸ್ಥಾನ ಇದು ಪುಟ್ಟಾಣಿದು ನಮ್ಮ ಮನೆ ಹತ್ರ ಈ ದೇವಸ್ಥಾನ ಸಾಯಿಬಾಬಾ ಟೆಂಪಲ್ ಅಂತ. ಇಲ್ಲಿ ಪುಟಾಣಿ ಸೇವೆ ಮಾಡ್ತೀವಿ. ಇದಕ್ಕೆ ಪುರೋಹಿತರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಹಣ್ಣು ಕಾಯಿ ಎಲ್ಲ ನೈವೇದ್ಯಕ್ಕೆ ಮಜ್ಜಿಗೆ ಪಾನಕ ಹೆಸ್ರುಬೇಳೆ ಎಲ್ಲ ಇಟ್ಟು ಅವರು ತುಳಸಿ ಎಲ್ಲ ಇಟ್ಟು ಅರ್ಚನೆ ಮಾಡಿ ನೈವೇದ್ಯ ಎಲ್ಲ ಸ್ಟಾರ್ಟ್ ಮಾಡಿದರು. ನಾವಿದು ಪಾನಕ ಮಜ್ಜಿಗೆನೆಲ್ಲ ಮಜ್ಜಿಗೆ ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ. ಮಜ್ಜಿಗೆಗೆಲ್ಲ ಸಾಲ್ಟು ಪೆಪ್ಪರು ಎಲ್ಲ ಹಾಕಿ ನನ್ನ ಮಗಳಂತೂ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವಳು ಅದು ಕೊಡೋದು ಇದು ಕೊಡೋದು ಎಲ್ಲ ಮಾಡ್ತಾಯಿದ್ವಿ. ಇದು ಮಜ್ಜಿಗೆನೂ ದೇವರಿಗೆ ತೊಗೊಂಡೋಗ್ಬಿಟ್ವಿ. ಆಮೇಲೆ ಪಾನಕ ಅಷ್ಟೇ ಪುರೋಹಿತರು ಇದು ತುಂಬ ಒಳ್ಳೆಯವರು, ತುಂಬ ಹೆಲ್ಪಿಂಗ್ ನೇಚರ್ ಇದೆ. ಅವರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಇವಾಗ ಅರ್ಚನೆ ಮಾಡಿ ರಾಮನಿಗೆ ಪೂಜೆ ಮಾಡಿ ನೈವೇದ್ಯಕ್ಕೆಲ್ಲ ಅರ್ಚನೆ ಮಾಡಿ ಮಹಾಮಂಗಳಾರತಿ ನಡೀತು. ತುಂಬ ಜನ ನಮ್ಮ ಏರಿಯಾದವರೆಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಮಾತ್ರ ತುಂಬ ಖುಷಿ ಅನ್ನಿಸ್ತು. ಪಾನಕ ಎಲ್ಲ ನೈವೇದ್ಯಕ್ಕೆ ತೋರಿಸ್ತಾ ಇದ್ದಾರೆ. ಮಂಗಳಾರತಿ ಎಲ್ಲ ಮಾಡಿ ನಾವು ಕೊನೆಯಲ್ಲಿ ಅದೆಲ್ಲ ದೇವ್ರಿಗೆ ಇಟ್ಟಿದ್ದು ಇದಕ್ಕೂ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲರಿಗೂ ಸ್ಟಾರ್ಟ್ ಮಾಡಿದ್ವಿ. ಇವ್ರು ನಮ್ಮ ನೇಬರ್ಸ್ ಮಕ್ಕಳು ಎಲ್ಲರಿಗೂ ತುಂಬ ಖುಷಿ. ಒಂಥರ ಹಬ್ಬದ ಥರನೇ ಸೆಲೆಬ್ರೇಟ್ ಮಾಡಿದ್ವಿ ನಾವು. ತುಂಬ ಎಲ್ಲರೂ ಸೇರಿ ಪಾನಕ ಮಜ್ಜಿಗೆ ನಾವು ಎಲ್ಲ ಕೊಟ್ವಿ. ಅಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ಜನ ಸೇರಿದ್ರು. ಎಲ್ಲರೂ ಬಾಟಲ್ಸ್ ಎಲ್ಲ ತೊಗೊಂಡು ಬಂದು ಇಸ್ಕೊತಿದ್ರು. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಒಂಥರ ಫೀಡ್ಬ್ಯಾಕಿಂದ ತುಂಬ ಖುಷಿಯಾಗತ್ತೆ.
ಈ ಥರ ಹಂಚಿದ್ರೆ ಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಕ್ಕಳಿಗೂ ಅಷ್ಟೇ, ನಮಗೂ ಅಷ್ಟೇ. ಮಜ್ಜಿಗೆ ಮತ್ತು ಪಾಕ, ಹೆಸರುಬೇಳೆ ಎಲ್ಲ ಫುಲ್ಲು ಖಾಲಿ ಆಗುತ್ತೆ. ಪ್ರತಿ ವರ್ಷವೂ ನಾವು ಮಾಡ್ತಿದ್ದೀವಿ 2 ವರ್ಷದಿಂದ. ತುಂಬ ಚೆನ್ನಾಗೇ ಆಯಿತು ಫಂಕ್ಷನ್ನು. ತುಂಬ ಚೆನ್ನಾಗಿ ಎಲ್ಲ ಮಕ್ಕಳಿಂದನೂ ಎಲ್ಲ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಒಂಥರ ತುಂಬ ಖುಷಿ ಆಯಿತು. ದೇವರಿಗೆ ನಮಗೂ ಚೆನ್ನಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಭವ್ಯ ಭುವಿ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.